ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವ ಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಯೇಸು ಸ್ವಾಮಿಯನ್ನು ನಂಬಿ ಆತನ ಮಾರ್ಗದಲ್ಲಿ ನಡೆಯುತ್ತಾ ಆತನು ಕೊಡುವ ಧೈರ್ಯವನ್ನು ಹೊಂದಿಕೊಳ್ಳುತ್ತಾ ಪ್ರತಿನಿತ್ಯ ದೇವರ ಮಕ್ಕಳಾಗಿ ನಡ್ಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಿರುವಂಥ ನಿಮ್ಮೆಲ್ಲರಿಗೂ ಪರಲೋಕದರಸನು ನಮ್ಮ ರಕ್ಷಕನೂ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನ, ಶಾಂತಿಯು ನಿಮ್ಮನ್ನು, ನಿಮ್ಮ ಮೂಲಕ ನಿಮ್ಮ ಕುಟುಂಬಗಳನ್ನು ಆವರಿಸಿಕೊಳ್ಳಲಿ ಎಂದು ನಾನು ಬಯಸುತ್ತೇನೆ. ನೀವೆಲ್ಲರೂ ತೋರಿಸುತ್ತಿರುವ ಪ್ರೀತಿಗಾಗಿ, ಮಾಡುತ್ತಿರುವ ಪ್ರಾರ್ಥನೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವು ವಾಕ್ಯದಲ್ಲಿ ಬೆಳೆಯಬೇಕು, ಎಲ್ಲಿದ್ದೀರೋ ಅಲ್ಲಿಂದಲೇ ಕರ್ತನ ನಾಮವನ್ನು ಘನಪಡಿಸಬೇಕು ಎಂದು ಬಯಸುತ್ತೇನೆ. ದೇವಜನವೇ, ಈ ದಿನ ನಾವು ವಾಕ್ಯವನ್ನು ಕೇಳಲಿಕ್ಕೆ ಹೋಗುತ್ತಾ ಇದ್ದೇವೆ. ನಮ್ಮ ಸುತ್ತಲೂ ಗಾಳಿ ಇದೆ. ಆ ಗಾಳಿ ಇದೆ ಅನ್ನುವುದಕ್ಕೆ ಸಾಕ್ಷಿ ಏನು ಅಂತ ಕೇಳಿದರೆ ನೀವು ಹೇಳ್ತೀರಾ, ನಾನು ಉಸಿರಾಡ್ತಾ ಇದ್ದೀನಲ್ವಾ, ನಮಗೆ ಚಳಿ ಆಗ್ತಾ ಇದೆಯಲ್ವಾ, ಈ ರೀತಿ ನಮಗೆ ಅನುಭವ ಆಗ್ತಾ ಇದೆಯಲ್ವಾ, ಅದೇ ಸಾಕ್ಷಿ. ಅದಕ್ಕೆ ಹೇಳ್ತಾರೆ, ಇಲ್ಲ ಇಲ್ಲ ನಾನು ನಂಬೋದಿಲ್ಲ. ಆದರೆ ನಾವು ಹೇಳ್ತೀವಿ, ಗಾಳಿ ಇದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತೇವೆ. ನನ್ನ ಪ್ರಿಯರೇ, ಕೋರ್ಟು ಕಚೇರಿಗಳಲ್ಲಿ ಕೂಡ ಸಾಕ್ಷಿಗಳು ಬೇಕು. ಸುಮ್ಮನೆ ಕತೆ ಕಟ್ಟಿ ಹೇಳಿದರೆ ಯಾವ ಪ್ರಯೋಜನವೂ ಇಲ್ಲ. ಸಾಕ್ಷಿಗಳು ಬೇಕು. ಈ ಸಾಕ್ಷಿಗಳು ಅನ್ನೋದು ಬಹಳ ಮುಖ್ಯವಾದಂಥ ಕಾರ್ಯ. ಭೂಮಿಯ ಮೇಲೆ ಗಾಳಿ ಇದೆ ಅನ್ನುವುದಕ್ಕೂ, ನಾವು ತಪ್ಪು ಮಾಡಿಲ್ಲ, ನಾವು ಸರಿ ಮಾಡಿದ್ದೇವೆ ಎನ್ನುವುದಕ್ಕೆ ನಿರೂಪಿಸಲಿಕ್ಕೆ ಮನುಷ್ಯರ ಸಾಕ್ಷಿಗಳು ಬೇಕಾದ ಹಾಗೆ ನಾವು ಅನುಭವ ಮಾಡುತ್ತಿರುವಂಥ ದೇವರಿಗೂ ಕೂಡ ಸಾಕ್ಷಿ ಬೇಕಾಗಿದೆ. ಹಾಗಾದರೆ ದೇವರಿಗೆ ಯಾರು ಸಾಕ್ಷಿಗಳು? ದೇವರು ಇವತ್ತು ಹೇಳುತ್ತಾ ಇದ್ದಾರೆ, ನನ್ನ ಮಗಳೇ, ಮಗನೇ, ನೀವೇ ನನ್ನ ಸಾಕ್ಷಿಗಳು ಎಂಬುದಾಗಿ ಯೇಸಪ್ಪ ತನ್ನ ವಾಕ್ಯದ ಮೂಲಕವಾಗಿ ಹೇಳುತ್ತಾ ಇದ್ದಾರೆ. ಬನ್ನಿ, ಬೇಗನೆ ಇವತ್ತಿನ ವಾಕ್ಯವನ್ನು ನಾವು ಓದಿಕೊಂಡು ಬಿಟ್ಟು ನಂತರ ಅದರ ಆಳವಾದ ಅರ್ಥಗಳನ್ನು ನಾವು ತಿಳಿದುಕೊಳ್ಳೋಣ. ಈ ದಿನ ಮುಖ್ಯವಾದಂಥ ದೇವರ ವಾಕ್ಯವು ಯೆಶಾಯನ ಪ್ರವಾದನೆಯ ಗ್ರಂಥ 44ನೇ ಅಧ್ಯಾಯ 8ನೇ ವಚನ. 44:8 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹೆದರಬೇಡಿರಿ, ಅಂಜದಿರಿ, ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡನಷ್ಟೇ, ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ, ಇನ್ನು ಯಾವ ಶರಣನೂ ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವಜನರೇ, ಈ ದಿನ ದೇವರು ನಿಮ್ಮ ಬಳಿ, ನನ್ನ ಬಳಿ ಒಂದು ಕಾರ್ಯವನ್ನು ಕೇಳುತ್ತಾ ಇದ್ದಾರೆ. ಆ ಕಾರ್ಯ ಏನೆಂದರೆ, ಉಸಿರಾಡುವುದರ ಮೂಲಕ, ಅನುಭವಿಸುವುದರ ಮೂಲಕ ಗಾಳಿ ಇದೆ ಎಂದು ಸಾಕ್ಷಿ ಕೊಡುವಂತೆ, ನಾವು ತಪ್ಪು ಮಾಡಿಲ್ಲ, ನಾವು ಸರಿಯಾದದೇ ಮಾಡಿದ್ದೇವೆ ಎಂದು ನಿರೂಪಿಸಲಿಕ್ಕೆ ಸಾಕ್ಷಿ ಕೊಡುವಂತೆ ದೇವರಿದ್ದಾನೆ, ಆತನು ಒಳ್ಳೆಯವನು, ಆತನು ಎಂಥವನು ಎಂದು ಹೇಳಿ ನೀವು, ನಾನು ಸಾಕ್ಷಿ ಕೊಡಬೇಕಂತೆ. ದೇವಜನವೇ, ಬರೀ ಅದ್ಭುತಗಳನ್ನು ನೆನೆಸಿಕೊಳ್ಳುವುದು, ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, ದೇವರಿಗೋಸ್ಕರವೂ ಕೂಡ ನಾವು ಕೆಲವು ಕಾರ್ಯಗಳನ್ನು ಮಾಡಬೇಕು. ಆ ಕಾರ್ಯಗಳೇನೆಂದರೆ, ಲೋಕವು ಭಯಂಕರವಾದ ಸ್ಥಿತಿಯಲ್ಲಿ ಹೋಗ್ತಾ ಇದೆ. ಮೊದಲಿಗಿಂತಲೂ ಈಗ ನಿನ್ನೆ ನಾನು ನೋಡುತ್ತಿದ್ದಾಗ 24 ಗಂಟೆಯಲ್ಲಿ 5-6 ದೇಶಗಳಲ್ಲಿ ಭೂಕಂಪ ಆಗಿದೆ. ವೆನಿಜುಲಾಯಿಂದ ಹಿಡಿದು, ಜಪಾನಿಂದ ಹಿಡಿದು, ಹಾಗೆ ಕೆಲವು ಕಂಟ್ರೀಸನ್ನು ನೀವು ನೋಡಿದ್ರೆ, ಕೆಲವು ದೇಶಗಳಲ್ಲಿ 5-6 ದೇಶಗಳಲ್ಲಿ 24 ತಾಸಲ್ಲಿ ಭೂಕಂಪ ಆಗಿದೆ. ಒಂದು ಕಡೆ ಭೂಮಿ ಕಂಪಿಸಿ ನೈಸರ್ಗಿಕವಾಗಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ, ರಾಜಕೀಯವಾಗಿ, ಆರ್ಥಿಕವಾಗಿ ತುಂಬ ಕಷ್ಟಗಳನ್ನು ಲೋಕವು ಅನುಭವಿಸುತ್ತಿದೆ. ಇವತ್ತು ನೀವು ನಾನು ಸುರಕ್ಷಿತವಾಗಿದ್ದೇವೆಂದರೆ, ನೀವು ನಾನು ದೇವರು ಹೇಳುತ್ತಿರುವಂಥ ಮಾತನ್ನು ಹೇಳುತ್ತಿದ್ದಾರೆ. ಲೋಕವು ದೇವರೆಂದರೆ ಭಯಭಕ್ತಿ ಇಲ್ಲದೆ ಭಯರಹಿತವಾಗಿ ಟೆಕ್ನಾಲಜಿಯನ್ನು ಬಳಸಿಕೊಂಡು
ಇಷ್ಟಾನುಸಾರವಾಗಿ ನಡೆಯುತ್ತಿರುವಾಗ ದೇವರೊಬ್ಬನಿದ್ದಾನೆ ಎಂದು ಹೇಳುವುದಕ್ಕೆ, ಭಕ್ತಿಯ ಕಡೆಗೆ ತಿರುಗುವುದಕ್ಕೆ ಯಾರಿದ್ದಾರೆ ದೇವಜನವೇ? ನಾವೇ ಹೌದು, ದೇವರೊಬ್ಬನಿದ್ದಾನೆ, ಆತನು ಸರ್ವಶಕ್ತನು, ಆತನ ಕಡೆಗೆ ತಿರುಗಿಕೊಂಡರೆ ಶುಭ ಉಂಟಾಗುವುದು, ಅನುಸರಿಸದೆ ಹೋದರೆ ಶುಭವಿರುವುದಿಲ್ಲ ಎಂಬುದನ್ನು ನಾವು ಕರೆಕ್ಟಾಗಿ ತಿಳಿದುಕೊಳ್ಳುವವರು ಆಗಿರಬೇಕು. ಹೌದು, ಅನೇಕರು ಈ ಕಾಲಗಳಲ್ಲಿ ನೋಡುತ್ತಾ ಇದ್ದೇವೆ, ದೇವರನ್ನು ನಂಬದೇ ಇರುವಂಥವರು ಅಧಿಕವಾಗ್ತಾ ಇದ್ದಾರೆ, ಸುಳ್ಳನ್ನು ನಂಬಿ ಹೋಗುತ್ತಿರುವಂಥವರು ಅಧಿಕವಾಗ್ತಾ ಇದ್ದಾರೆ, ಯೇಸುವನ್ನು ತಿರಸ್ಕರಿಸುವವರು, ದ್ವೇಷಿಸುವವರು ಅನೇಕರಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ದೇವರು ನಿಜವಾಗಿ ಇದ್ದಾರೆ ಎನ್ನುವಂಥದ್ದಕ್ಕೆ ಸಾಕ್ಷಿ ಯಾರು ನಿರೂಪಿಸುತ್ತಾರೆ? ದೇವರಂದರೆ ಕೇವಲ ಕೊಡೋನು ಮಾತ್ರನೇನಾ? ಆತನಿದ್ದಾನೆ ಎಂದು ನಿರೂಪಿಸುವುದು ಕೂಡ ಬೇಕಲ್ಲವಾ? ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿಯೂ ಪ್ರಕಟಣೆಯ ಗ್ರಂಥದಲ್ಲಿಯೂ ಈ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಈ ವಾಕ್ಯವನ್ನು ಯೆಶಾಯದಲ್ಲಿ 44:8 ನೀವು ನೋಡುವುದಾದರೆ, ಹೆದರಬೇಡಿರಿ, ಅಂಜದಿರಿ ಅಂತ ದೇವರು ಹೇಳುತ್ತಾ ಇದ್ದಾರೆ. ಯಾವ ಕಾರಣಗಳಲ್ಲಿ ದೇವರು ಈ ಮಾತನ್ನು ಹೇಳುತ್ತಿದ್ದಾರೆ ನೋಡ್ರಿ, ಯಾವ ಕಾರಣಗಳಲ್ಲಿ ಹೇಳುತ್ತಿದ್ದಾರೆ ನೋಡ್ರಿ. ಹೆದರಬೇಡಿರಿ, ಅಂಜದಿರಿ, ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡನಷ್ಟೇ. ದೇವರು ಪ್ರತಿ ಕಾಲದಲ್ಲಿ, ಪ್ರತಿ ಸಂದರ್ಭದಲ್ಲಿ ಆತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಿದ್ದಾನೆ, ತೋರ್ಪಡಿಸಿಕೊಳ್ಳುತ್ತಿದ್ದಾನೆ. ಆದರೆ ಅನೇಕರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಪ್ರಕಟಿಸಿಕೊಳ್ಳುತ್ತಿದ್ದಾನೆ ದೇವಜನವೇ. ಅಬ್ರಹಾಮನಿಗೆ ದೇವರು ನಾನು ದೇವರು ಎಂದು ಹೇಳಿದನು. ಅಬ್ರಹಾಮನಿಗೆ ಸ್ವರದ ಮೂಲಕ ತೋರ್ಪಡಿಸಿಕೊಂಡನು. ಮೋಶೆಗೆ ಉರಿಯುವ ಪೊದೆಯ ಮೂಲಕವಾಗಿ ತೋರಿಸಿಕೊಂಡನು. ಅನೇಕ ಜನರಿಗೆ ದೇವರ ಪ್ರಸನ್ನತೆಯ ಮೂಲಕ ತೋರಿಸಿಕೊಂಡನು. ಸಮುವೇಲನಿಗೆ ದೇವಾಲಯದಲ್ಲಿ ಕರೆದು ಕಾಣಿಸಿಕೊಂಡನು. ಶದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ಬೆಂಕಿಯಲ್ಲಿ 4ನೇವನಾಗಿ ಕಾಣಿಸಿಕೊಂಡನು. ನನ್ನ ಪ್ರಿಯ ದೇವಜನ, ಬೈಬಲಲ್ಲಿ ಎಲ್ಲ ಕಡೆಗಳಲ್ಲಿ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಂಡನು. ಕೆಲವರು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ, ಇದೆಲ್ಲ ಕೋಇನ್ಸಿಡೆನ್ಸ್ ಅಪ್ಪ. ಕೋಇನ್ಸಿಡೆನ್ಸ್ ಏನು? ನೀವು ಅಲ್ಲಿ ಹೋಗೋಕ್ಕೂ ಇದು ನಡೀಲಿಕ್ಕೂ ಅದ್ಭುತ ಅಂದರೆ ಇದು ದೇವರು ಮಾಡಿದ್ದೆಲ್ಲ ಕೋಇನ್ಸಿಡೆನ್ಸ್. ನನ್ನ ಪ್ರಿಯ ದೇವಜನರೇ, ನಂಬುವವರಿಗೆ ದೇವರು ಎಲ್ಲ ಕಡೆಯಲ್ಲಿದ್ದಾರೆ, ನಂಬದವರಿಗೆ ಎಲ್ಲೂ ದೇವರಿಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀವು ಹೆದರಬೇಡಿರಿ, ಅಂಜದಿರಿ, ನೀವೇ ನನಗೆ ಸಾಕ್ಷಿಗಳು. ನನ್ನ ಪ್ರಿಯರೇ, ಅನೇಕ ಸಾರಿ ದೇವರನ್ನು ನಂಬಿದರೆ ಕೊಲ್ಲುವಂಥವರು, ಹಿಂಸಿಸುವಂಥವರು ನೀವು ನೋಡುವಾಗ ಛತ್ತೀಸ್ಗಢ ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮಣಿಪುರ ರಾಜ್ಯದಲ್ಲಿ, ಮಧ್ಯಪ್ರದೇಶದಲ್ಲಿ ಹೆಚ್ಚಾಗಿ ಕ್ರೈಸ್ತರನ್ನು ಹಿಂಸೆಪಡಿಸಿ ಯೇಸುವಿನ ನಾಮದ ನಿಮಿತ್ತವಾಗಿ ಕೊಲ್ಲಲ್ಪಡ್ತಾ ಇದ್ದಾರೆ. ಆದರೆ ಒಂದು ಮಾತು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಶರೀರವನ್ನು ಅವರು ಕೊಲ್ಲಬಹುದು, ನಿಮ್ಮನ್ನು ನಿಂದಿಸಬಹುದು, ನಿಮಗೆ ಕಷ್ಟ ಕೊಡಬಹುದು. ಹೆದರಬೇಡಿರಿ, ಅಂಜಬೇಡಿರಿ, ನೀವೇ ನನಗೆ ಸಾಕ್ಷಿಗಳು ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಮುಂದಕ್ಕೆ ನಾನು ಬರುತ್ತೇನೆ, ಅಪೊಸ್ತಲರ ಕಡೆಗೆ ಬರುತ್ತೇನೆ. ಅದೆಲ್ಲ ನಾವು ಧ್ಯಾನ ಮಾಡೋಣ. ಸ್ವಲ್ಪ ಟೈಮ್ ತಗೊಳ್ಳಿ, ವಾಕ್ಯವನ್ನು ಕೇಳಿಸಿಕೊಳ್ಳಿ. ಈಗ ಈ ವಾಕ್ಯವನ್ನು ಹೇಳಿದ ನಂತರ ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 43ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯದಲ್ಲಿಯೂ ಕೂಡ ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ, ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. ಇವತ್ತು ನೂರಾರು, ಸಾವಿರಾರು, ಕೋಟ್ಯಾನು ಕೋಟಿ ಜನರು, ಕೋಟ್ಯಾನು ಕೋಟಿ ಕಾರಣಗಳು, ಕೋಟ್ಯಾನು ಕೋಟಿ ನಂಬಿಕೆಗಳು, ದೇವರುಗಳು ಇದ್ದಿರಬಹುದು. ಸೃಷ್ಟಿಕರ್ತನು ಒಬ್ಬನೇ, ಪ್ರಜಾಪತಿಯಾಗಿರುವ ದೇವರು ಒಬ್ಬನೇ, ಸರ್ವಕ್ಕೂ ಮೂಲನು ಒಬ್ಬನೇ. 800 ಕೋಟಿ ಜನ ಇದ್ದಾರೆ ಅಂದರೆ 800 ಕೋಟಿ ದೇವರುಗಳಿಲ್ಲ.
ಎಲ್ಲರಿಗೂ ಒಬ್ಬನೇ ಮೂಲನಾದ ದೇವರು. ಇದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಅಷ್ಟೂ ದೇವತೆಗಳಿದ್ದರೆ ಮನುಷ್ಯರನ್ನ ಒಬ್ಬೊಬ್ಬರನ್ನ ಒಂದೊಂದು ಥರ ಸೃಷ್ಟಿ ಮಾಡ್ತಾ ಇದ್ರು. ಆದರೆ ಸೃಷ್ಟಿಯಲ್ಲಿ ಯಾವುದೇ ಕ್ರಮವಿಲ್ಲದಿರುವಿಕೆ ಇಲ್ಲ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಆದರೆ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದರೆ ನಂತರ ದೇವರು ಅದನ್ನು ಕ್ರಮಪಡಿಸಿದನು. ಅಂದರೆ ದೇವರು ಉಂಟು ಮಾಡಿದನು, ಮತ್ತು ಕ್ರಮ ಇರಲಿಲ್ಲ. ನಂತರ ಅದನ್ನು ಕ್ರಮಪಡಿಸಿದನು. ಇವತ್ತು ದೇವಜನವೇ, ದೇವರು ಹೇಳ್ತಾ ಇದ್ದಾರೆ, ನಾನೇ ದೇವರು, ನನ್ನ ಹೊರತು ಯಾವ ರಕ್ಷಕನೂ ಇಲ್ಲವೇ ಇಲ್ಲ. ನನ್ನ ಪ್ರಿಯರೇ, ನಿಜವಾಗಿ ಹೇಳಬೇಕಾದರೆ ರಕ್ಷಕರು ಅನೇಕರಲ್ಲ, ಒಬ್ಬನೇ. ಅಪೊಸ್ತಲ ಕೃತ್ಯಗಳು 4:12 ಹೇಳಿದ ಪ್ರಕಾರವಾಗಿ ಏನಂತ ಹೇಳುತ್ತದೆ? ಒಬ್ಬನಾದರೂ ಇಲ್ಲ, ಯಾರೂ ಇಲ್ಲ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ನಾಮದಲ್ಲಿ ಹೆಸರಿನಲ್ಲಾದರೂ ನಿಮಗೆ ರಕ್ಷಣೆಯಾಗುವುದಿಲ್ಲ. ಆ ನಾಮದಲ್ಲಿಯೇ ಹೊರತು ಬೇರೆ ಯಾವ ನಾಮದಲ್ಲಿಯೂ ನಿಮಗೆ ರಕ್ಷಣೆಯಾಗುವುದಿಲ್ಲ. ಆ ನಾಮ ಯಾವುದು? ಅದು ಯೇಸು ಎಂಬ ನಾಮ, ರಕ್ಷಕನೆಂಬ ನಾಮ. ದೇವರು ಬೈಬಲಲ್ಲಿ ಅನೇಕ ರಕ್ಷಣೆಯ ಮಾರ್ಗಗಳನ್ನು ಇಡಲಿಲ್ಲ, ಅನೇಕ ಪರಲೋಕಕ್ಕೆ ದಾರಿಗಳನ್ನು, ಬಾಗಿಲುಗಳನ್ನು ಇಡಲಿಲ್ಲ. ಯೇಸು ಸ್ವಾಮಿ ಹೇಳಿದ ಹಾಗೆ, ನಾನೇ ಬಾಗಿಲು, ಪರಲೋಕಕ್ಕೆ ಮಾರ್ಗ, ನಾನೇ ಸತ್ಯ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಾರರು. ಯೋಹಾನ 3:36 ಹೇಳುತ್ತದೆ, ತನ್ನ ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ಬದಲಾಗಿ ದೇವರ ಕೋಪವು ಅವನ ಮೇಲೆ ಇರುವುದು. ಮಗನಿಗೆ ಒಳಗಾದವನು ಮಾತ್ರ ರಕ್ಷಿಸಲ್ಪಡುತ್ತಾರೆ. ದೇವರು ಹೇಳ್ತಾನೆ, ನಾನೇ ರಕ್ಷಣೆಗೆ ಮಾರ್ಗ, ನಾನೇ ರಕ್ಷಕನು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆ ಒಂದು. ರಕ್ಷಕನು ಅಂದರೆ ಒಂದು ಅಂತ ಹೇಳುವಾಗ ನಾನೇ. ಯೇಸು ಸ್ವಾಮಿಯೇ ರಕ್ಷಣೆಗೆ, ಪರಲೋಕಕ್ಕೆ, ನಿತ್ಯ ಜೀವಕ್ಕೆ, ಪಾಪ ಪರಿಹಾರಕ್ಕೆ ಮಾರ್ಗ ಹೊರತು ಬೇರೊಂದು ಮಾರ್ಗವಿಲ್ಲ ಎಂದು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಈ ದಿನ ದೇವರು ಕೇಳ್ತಾ ಇದ್ದಾರೆ, ಮಕ್ಕಳೇ, ಬೈಬಲಲ್ಲಿ ಒಂದು ಹೇಳ್ತಾ ಇದ್ದೇವೆ, ಪೂರ್ವದಿಂದಲೂ ನಾನು ಪ್ರಕಟಿಸಿಕೊಂಡೆನಷ್ಟೇ. ಪೂರ್ವದಿಂದ ಹಿಡಿದು, ಆದಾಮ ಅವ್ವಳಿಂದ ಹಿಡಿದು ಒಬ್ಬೊಬ್ಬರಿಗೂ ದೇವರು ಒಂದೊಂದು ವಿಧವಾಗಿ ಪ್ರಕಟಿಸಿಕೊಂಡನು. ನಾನು ಹೇಳಿದ ಹಾಗೆ ಅಬ್ರಹಾಮನಿಗೆ ಒಂದು ರೀತಿಯಾಗಿ, ಯಾಕೋಬನಿಗೆ ಒಂದು ರೀತಿಯಾಗಿ, ಮೋಶೆಗೆ ಇನ್ನೊಂದು ರೀತಿಯಾಗಿ, ದಾನಿಯೇಲನಿಗೆ ಒಂದು ರೀತಿಯಾಗಿ, ಶದ್ರಕ್ ಮೇಷಕ್ ಅಬೇದ್ನೆಗೋನಿಗೆ ಒಂದು ರೀತಿಯಲ್ಲಿ, ಸಮುವೇಲನಿಗೆ ಒಂದು ರೀತಿಯಲ್ಲಿ ಪ್ರಕಟಿಸಿಕೊಂಡನು. ಇಸ್ರಾಯೇಲ್ಯರಿಗೆ ಅನೇಕ ಸಾರಿ, ನಾನೇ ನಿಮ್ಮ ದೇವರು, ನಾನೇ ನಿಮ್ಮ ದೇವರು. ಮೋಶೆ ಹೋಗಿ ಹೇಳ್ತಾನೆ ದೇವರ ಹತ್ರ, ದೇವರೇ, ಅವ್ರಿಗೆ ನೀನು ಯಾರು ಅಂತ ಕೇಳ್ತಾರೆ. ಆಗ ನಾನು ಏನಂತ ಹೇಳಬೇಕು? ನೀನು ಅವ್ರ ಹತ್ರ ಹೇಳು, ನಾನು ನಿಮ್ಮ ಅಬ್ರಹಾಮ ಪೂರ್ವಿಕರಾದ ಅಬ್ರಹಾಮ್, ಈಸಾಕ್, ಯಾಕೋಬರ ದೇವರೆಂದು ಹೇಳು, ನಾನೇ ಎಂದು ಹೇಳು ಎಂದು ಆತನು ಹೇಳಿದನು. ಇವತ್ತು ದೇವಜನವೇ, ನಿಮಗೆ ದೇವರು ಪ್ರಕಟಿಸಿಕೊಂಡಿದ್ದಾನೆ. ಯಾವ ವಿಧವಾಗಿ ಪ್ರಕಟಿಸಿಕೊಂಡಿದ್ದಾನೆ ಆತನೆಂಬುದು ತಿಳಿದುಕೊಳ್ಳಬೇಕು, ಮತ್ತು ನಾವು ಆತನ ವಿಷಯವಾಗಿ ಸಾಕ್ಷಿ ಕೊಡುವಂಥವರು ಆಗಿರಬೇಕು. ಈ ಯೆಶಾಯ 43:11-12 ಕೂಡ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. 44:8 ಕೂಡ ಹೇಳ್ತಾ ಇದ್ದೇವೆ, ನೀವೇ ನನ್ನ ಸಾಕ್ಷಿಗಳು, ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ ಅಂತ ಕೇಳ್ತಾ ಇದೆ. ಇವತ್ತು ಬೈಬಲಲ್ಲಿ ನೀವು ಅನೇಕ ಕಡೆಗಳಲ್ಲಿ ಓದಿ ನೋಡ್ರಿ, ದೇವರು ವಾಕ್ಯ ಹೇಳುತ್ತದೆ, ನಾನಲ್ಲದೆ ಬೇರೆ ಯಾರಾದರೂ ದೇವರಿದ್ದಾರಾ? ಇದಕ್ಕೆ ಸಾಕ್ಷಿಗಳು ಯಾರು? ಅನುಭವ ಮಾಡಿದವರು, ನೋಡಿದವರು, ತಿಳಿದವರು, ಆ ಕರ್ತನನ್ನು ಅನುಸರಿಸುವವರು, ಇವರೇ ಸಾಕ್ಷಿಗಳು. ನನ್ನ ಪ್ರಿಯ ದೇವಜನರೇ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಈ ಕಾಲದಲ್ಲಿ ಭಯಂಕರವಾಗಿ ಒಂದು ವಿಷಯ ನಾನು ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಯೆಹೋವನ ಸಾಕ್ಷಿಗಳೆಂಬ ಸುಳ್ಳು ಸಾಕ್ಷಿಗಳು ನಿಮ್ಮ ಮನೆಯ ಬಾಗಿಲನ್ನು ತಟ್ತಾರೆ. ಅವರು ಏನು ಹೇಳ್ತಾರೋ ಅಂತ ಕೇಳಕ್ಕೆ ಕುತೂಹಲ ಪಡಕ್ಕೆ ಹೋಗ್ಬೇಡ್ರಿ. ಅವರು ಸೈತಾನನಿಂದ ಬಂದವರು. ನೀವು ಬಾಗಿಲನ್ನು ಹಾಕಿ ಇನ್ನೊಂದು ಬಾರಿ ನಮ್ಮೊಬ್ಬ ಮನೆಗೆ ಬರಬೇಡ್ರಿ ಅಂತ ಹೇಳಬೇಕು.
ಅವರು ಯಾವುದೋ ರೂಪದಲ್ಲಿ ಬರ್ತಾರೆ. ನೀವು ಫಸ್ಟ್ ಕೇಳಬೇಕು, ನಿಮ್ಮ ಸಂಸ್ಥೆ ಯಾವುದು, ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಕೇಳಬೇಕು. ನಿಮ್ಮ ಚರ್ಚ್ ಇದೆ, ನಿಮಗೆ ಪಾಸ್ಟರ್ ಇದ್ದಾರೆ ಆಲ್ರೆಡಿ, ನೀವು ಯಾಕೆ ಇನ್ನೊಬ್ಬರ ಬೋಧನೆಗಳು ನಿಮ್ಮ ಮನೆಗೆ ಬರಬೇಕು? ಯೆಹೋವನ ಸಾಕ್ಷಿಗಳೆಂಬ ದೊಡ್ಡ ಸುಳ್ಳು ಸಾಕ್ಷಿಗಳು ನಿಮ್ಮ ಮನೆಗೆ ಬಂದು ನೋಡಿ, ಬೈಬಲಲ್ಲಿ ಹೇಳದೇ ಇರುವಂಥದ್ದು, ಅಪೋಸ್ತಲರು ಬೋಧಿಸದೇ ಇರುವಂಥದ್ದು, ಶತಮಾನಗಳು ಮಿಷನರಿಗಳು ಬೋಧಿಸದೇ ಇರುವಂಥದ್ದು 100 ವರ್ಷಗಳ ಹಿಂದೆ ಬಂದುಬಿಟ್ಟು ಯೆಹೋವನೇ ದೇವರು ಯೇಸು ಅಲ್ಲ ಎನ್ನುವ ಸಾಕ್ಷಿಗಳು ಕೂಡ ನಿಮ್ಮ ಮನೆಗೆ ಬರ್ತಾರೆ. ಒಂದು, ಅವರ ಮುಖದ ಮೇಲೆ ಬಾಗಿಲಾಕಬೇಕು, ಹೇಳಬೇಕು, ಸುಳ್ಳು ಸಾಕ್ಷಿಗಳು, ನೀವು ಯೆಹೋವನ ಸಾಕ್ಷಿಗಳಲ್ಲ, ನೀವು ಸುಳ್ಳು ಸಾಕ್ಷಿಗಳು, ನನ್ನ ಮನೆ ಹತ್ರ ಬರಬೇಡ್ರಿ ಅಂತ ಹೇಳಬೇಕು. ಆದರೆ ಅನೇಕರು ಏನಾಗ್ತಿದ್ದಾರೆ ಗೊತ್ತಾ, ಸುಳ್ಳು ಸಾಕ್ಷಿಗಳಿಗೆ ಮನ ಕೊಟ್ಟು ಅವರು ಹೇಳುವ ಸಕ್ಕರೆ ಲೇಪಿತವಾದಂಥ ಬೋಧನೆಗಳನ್ನು ಕೇಳಿಸಿಕೊಂಡು ಯೇಸುವನ್ನು ರಕ್ಷಕನೆಲ್ಲೆಂದು ತಿರಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ, ದಯಮಾಡಿ ತಿಳಿದುಕೊಳ್ಳಿರಿ, ಅರ್ಧಂಬರ್ಧ ಅವರು ಯಾವುದೋ ಮಾನುಷಿಕ ಬೈಬಲ್ನಲ್ಲಿ ಒಂದು ವೇಳೆ ಯೇಸುವಿನ ಶಿಷ್ಯರಲ್ಲದೇ ಇರುವಂಥವರು ಪ್ರಾರಂಭಿಸುವ ಯೆಹೋವನ ಸಾಕ್ಷಿಗಳಾಗಲಿ, ಯೇಸು ಒಬ್ಬನೇ ಅಂತ ಹೇಳಿ ಬೋಧಿಸುವ ಬೋಧನೆಗಳಾಗಲಿ, ಸಬದ್ಧೆ ಅಂತ ಹೇಳುವಂಥ ಬೋಧನೆಯಾಗಲಿ ನೀವು ಕೇಳಿಸಿಕೊಳ್ಳಬೇಡ್ರಿ. ಅದೆಲ್ಲ ಸುಳ್ಳು, ಮನುಷ್ಯರು ಪ್ರಾರಂಭಿಸಿದ್ದು. ಮೊದಲ ಶತಮಾನದಲ್ಲಿ ಬೋಧನೆ ಇತ್ತಾ? ನಾನು ಹೇಳ್ತೀನಿ, ಮೊದಲ ಶತಮಾನದಲ್ಲಿ ಇತ್ತ, ಶಿಷ್ಯರು ಬೋಧಿಸಿದ ಬೋಧನೆ ಆದರೆ ನಂಬೋಣ, ಇಲ್ಲ ಅಂದರೆ ಪೌಲನು ಹೇಳ್ತಾನೆ, ನಾವು ಸಾರಿದ ಸುವಾರ್ತೆಗೆ ವಿರುದ್ಧವಾಗಿ ಯಾರಾದರೂ ಬಂದು ನಿಮಗೆ ಸುವಾರ್ತೆಯನ್ನು ಸಾರಿದರೆ ಅದು ಪರಲೋಕದಿಂದ ಬಂದ ದೇವದೂತನೇ ಆದರೂ ಅವನು ಶಾಪಗ್ರಸ್ತನಾಗಲಿ ಎಂದು ಹೇಳುತ್ತಾ ಇದೆ. ಅದರ ಅರ್ಥ, ನಿಮಗೆ ಯಾರಾದರೂ ಬಂದು ಇಲ್ಲ ಇದು ಈಗ ಹೊಸದಾಗಿ ಬಂದಿರೋ ಬೋಧನೆ, ಇದು ಇಲ್ಲಿ ನಮಗೆ ದೇವರು ತೋರಿಸಿಕೊಟ್ಟ ಬೋಧನೆ, ಇನ್ನು ಇಮ್ಮಾನುವೇಲ್ ಎಂಪರರ್ ಅನ್ನುವಂಥವ್ರು ಬರ್ತಾರೆ, ಈಗಾಗಲೇ ತಾಯಿ ಮರಿಯಳು ಯೇಸು ಇಬ್ಬರು ದೇವರುಗಳು ಅವರು ಬಂದ್ಬಿಟ್ಟಿದ್ದಾಯಿತು, ಈಗ ಇನ್ನೊಬ್ಬರು ದೇವರು ಬಂದ್ಬಿಟ್ಟಿದ್ದಾನೆ, ಅವರ ಹೆಸರು ತಿಳ್ಕೋಬೇಕು. ಕೆಲವರು ಹೇಳ್ತಾರೆ, ನಿಮಗೆ ಬೈಬಲಲ್ಲಿ ಹೇಳಿರುವಂಥ ಹೆಸರು ಗೊತ್ತಿದೆಯಾ ಅಂತ ಬರ್ತಾರೆ. ಆ ಹೆಸರು ಗೊತ್ತಾ ನಿಮಗೆ? ಆ ಹೆಸರು ಗೊತ್ತಿಲ್ಲ ಅಂದರೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವನು ಕಿತ್ತೋದವನು ಕೇರಳದಲ್ಲಿ ಇದ್ದಾನೆ ಅಂತ ಹೇಳಿದೆ, ಅವನ ಹೆಸರನ್ನೇ ಹೇಳಿಬಿಟ್ಟು ಅವನೇ ಯೇಸು ಅಂತ ಹೇಳ್ತಾರೆ. ಈ ದೇವರ ವಾಕ್ಯ ಕೊನೆ ಕಾಲದಲ್ಲಿ ಹೇಳುತ್ತದೆ ಏನಂತ, ನಾನೇ ಯೇಸು, ನಾನೇ ಮೆಸ್ಸಿಯ ಅಂತ ಅನೇಕರು ಬರ್ತಾರೆ. ದಯಮಾಡಿ ಮೋಸ ಹೋಗಬೇಡ್ರಿ ಅಂತ ಬೈಬಲ್ ಯಾಕೆ ಎಚ್ಚರಿಸ್ತಾ ಇದೆ? ಆದರೆ ಅನೇಕರು ಯಾವುದೋ ಒಂದು ಸಿದ್ಧಾಂತಗಳನ್ನು ಹಿಡಿದುಕೊಂಡು ಬೈಬಲ್ ಸುಳ್ಳು ಎಂದು, ಬೈಬಲ್ ಇರುವಂಥದ್ದು ಹಂಗಲ್ಲ ಎಂದು ಬೋಧಿಸ್ತಾರೆ. ದೇವಜನರೇ, ಏಸಪ್ಪ ಇವತ್ತು ಹೇಳ್ತಾ ಇದ್ದಾರೆ, ನೀವು ನಾನು ಕ್ರಿಸ್ತನ ಸಾಕ್ಷಿಗಳು, ಯೇಸುವಿನ ಸಾಕ್ಷಿಗಳು ನಾವು, ಸುಳ್ಳು ಬೋಧನೆಗಳ ಸಾಕ್ಷಿಗಳಲ್ಲ ನಾವು. ಬೈಬಲನ್ನು ಅರಿಯದೇ ಇರುವಂಥವರು ಅನೇಕರು ಅಡ್ಡದಾರಿಗಳನ್ನು ಹಿಡಿತಾ ಇದ್ದಾರೆ. ಇನ್ನು ಕೆಲವರು ಬಂದು ನನಗೆ ಹೇಳ್ತಾರೆ, ನಾನು ಆ ಸಭೆಗೆ ಸೇರಿದ್ದು ಅದಕ್ಕೆ ಪಾಸ್ಟ್ರೇ ತಪ್ಪಾಗಿ ಮಾತಾಡಬೇಡಿ, ನೀವು ಆ ಥರ ಎಲ್ಲ ಮಾಡಬೇಡಿ, ನಿಮ್ಮ ಮೇಲೆ ಅಭಿಮಾನ ಇದೆ ಅಂತೆ. ಅಭಿಮಾನ ಇದ್ದರೆ ಬೈಬಲ್ ಸತ್ಯವನ್ನು ಅರಿತುಕೊಂಡು ಬೈಬಲನ್ನು ಅನುಸರಿಸಿರಿ, ಮನುಷ್ಯರ ಬೋಧನೆಗಳನ್ನು ಸಿದ್ಧಾಂತಗಳನ್ನು ಅನುಸರಿಸಬೇಡ್ರಿ. ಯೇಸು ಕ್ರಿಸ್ತನ ಶಿಷ್ಯರುಗಳಾದಂಥ ತೋಮನು ಬಂದು ಯಾವುದನ್ನು ಸ್ಥಾಪಿಸಿದನೋ, ಇಲ್ಲಿ ಏನು ಪ್ರಚಾರ ಮಾಡಿದನೋ, ಇವತ್ತು 7 ಸಭೆಗಳು 7.5 ಸಭೆಗಳು ಕೇರಳದಲ್ಲಿದೆ. ಆ ಸಭೆಗಳಲ್ಲಿ ಮಾಡಿದ ಬೋಧನೆ ಇವ್ಯಾವೂ ಬೋಧಿಸಲಿಲ್ಲಲ್ಲ. ಹಾಗಾದರೆ ಅವರು ಬಂದು ಬೋಧಿಸ್ಬೋದಾಗಿತ್ತಲ್ವಾ? ನೀವೆಲ್ಲ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ಹೇಳ್ಬೋದಾಗಿತ್ತಲ್ವಾ? ಅವರು ಸ್ಥಾಪಿಸಿದ ಯಾವ ಸಭೆಗಳಲ್ಲಿ ಕೂಡ ಈ ಕಾಲಗಳಲ್ಲಿ ಬರುತ್ತಿರುವಂಥ ಎದ್ದು ಬಿದ್ದು ಒದ್ದಾಡಿ ಏನು ಅನ್ಯ ಭಾಷೆಗಳು ಅಂತ ಹೇಳುತ್ತಾ, ಇನ್ನು ಕೆಲವರು ಏನು ಮಾಡ್ತಾರೆ, ನಮಗೆ ಟಂಗ್ಸ್ ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳುತ್ತಾ, ನಮಗೆ ದೇವರು ಹೀಲಿಂಗ್ ಪವರ್ ಕೊಟ್ಟಿದ್ದಾರೆ ಅಂತ ಹೇಳುತ್ತಾ, ಸ್ವತಃ ದೇವಮಾನವರ ರೀತಿ ಆಗುತ್ತಿರುವ ಸಭೆಗಳಲ್ಲಿ ನೀವು ಇರುವುದಾದರೆ ಎಚ್ಚರಿಕೆ. ನಾನು ಸರಿಯಾದ ಬೋಧನೆ ಅಂತ ಹೇಳ್ತಾ ಇಲ್ಲ, ಬೈಬಲ್ ಬೋಧನೆಯನ್ನು ಅನುಸರಿಸಿರಿ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಸಾಕ್ಷಿಗಳು. ಇಲ್ಲಿ ಅಪೊಸ್ತಲ ಕೃತ್ಯಗಳು 3:15 ಹೇಳ್ತಾ ಇದೆ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ, ಅದಕ್ಕೆ ನಾವೇ ಸಾಕ್ಷಿಗಳು. ಅನೇಕರು ಬಂದು ಹೇಳ್ತಾರೆ, ಯೇಸು ಮರಣವನ್ನು ಜಯಿಸೇ ಇಲ್ಲ, ಆತನು ಸತ್ತೇ ಇಲ್ಲ, ಮತ್ತು ಸಮಾಧಿಯಾಗಿ ಮಾಡುವುದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳುವಂಥ ಒಂದು ವಿಚಾರ, ಕೆಲವು ಸಹೋದರರು ಬಂದು ಹೇಳ್ತಾರೆ, ಯೇಸು ಕ್ರಿಸ್ತನ ನಂತರ 500 ವರ್ಷಗಳ ನಂತರ ಬಂದವರು ಹೇಳ್ತಾರೆ ಯೇಸು ದೇವರಲ್ಲ ಅಂತ. ಹಾಗಾದರೆ 500 ವರ್ಷಗಳ ಹಿಂದೆ ಬಂದು
ಅನೇಕ ಶಿಷ್ಯರು ಯೇಸು ದೇವರು ಅಂತ ಹೇಳಿದರು. ಶಿಷ್ಯರನ್ನು ಬಿಟ್ಟು ಮಹಮ್ಮದ್ ಹೇಳಿದ್ರು, ಕುರಾನ್ ಹೇಳಿತು ಅಂತ ಹೇಳಿಬಿಟ್ಟು ಯೇಸು ದೇವರಲ್ಲ ಅಂತ ಏಕೆ ನಂಬ್ತೀರಾ? 500 ವರ್ಷಗಳ ನಂತರ ಬಂದವನು ಹೇಳಿದ ಇಲ್ಲ ಯೇಸು ದೇವರಲ್ಲ ಅಂದರೆ ನಂಬ್ತೀರಾ? ಅದಕ್ಕೆ ಹಿಂದೇನೇ ಬಂದ ಶಿಷ್ಯರು ಅಷ್ಟೂ ಜನರು ಯೇಸು ದೇವರು ಅಂತ ಹೇಳಿದರೆ ನಂಬಲ್ಲ. ಈ ಮನುಷ್ಯನು ಹೇಳಿದರೆ ನಂಬ್ತೀರಾ? ಆ ಮನುಷ್ಯರು ಹೇಳಿದರೆ ಯಾಕೆ ನಂಬಲ್ಲ? ಇಲ್ಲ ಇದು ಇವನು ಪವಿತ್ರಾತ್ಮ ಪ್ರೇರಿತನಾದವನು. ಅವರು ಯಾರು? ದೆವ್ವ ಪ್ರೇರಿತರಾದವರ? ಯೇಸುವಿನ ಶಿಷ್ಯರು ಆತ್ಮನನ್ನು ಅಭಿಷೇಕವಾಗಿ ಹೊಂದಿದವರು. ಒಬ್ಬರಲ್ಲ, ಇಬ್ಬರಲ್ಲ, 12 ಜನ ಶಿಷ್ಯರು, 500 ಜನ ಮಂದಿ, ಆನಂತರ 3,000, 5,000, 3, 5, 8,000, ಅದರಂತೆ 10, 20, 30 ಹೀಗೆ ಬೆಳವಣಿಗೆ ಆಯಿತು. ಅವರು ಹೇಳಿದ್ದು ಸುಳ್ಳಾಗುತ್ತಾ? ಇಲ್ಲ 500 ವರ್ಷಗಳ ನಂತರ, ಇಲ್ಲ 1800 ವರ್ಷಗಳ ನಂತರ ರೀಸೆಂಟಾಗಿ ಬಂದ ಯೆಹೋವನ ಸಾಕ್ಷಿಗಳು, ಆ ಟೈಮಲ್ಲೇ ಬಂದ ಸೆವೆಂತ್ ಡೇ ಅಡ್ವೆಂಟಿಸ್ಟು, ಈ ರೀಸೆಂಟಾಗಿ ಬಂದಂಥ ಇಮ್ಯಾನ್ಯುಯಲ್ ಎಂಪರರು, ಇನ್ನೊಂದು ಸಾರಿ ಬಂದ ಜೀಸಸ್ ಓನ್ಲಿ, ಇವುಗಳನ್ನು ಹೇಗೆ ನಂಬ್ತೀವಿ? ಎಚ್ಚರವಾಗಿರ್ರಿ ದೇವಜನವೇ, ಸುಳ್ಳು ಬೋಧನೆಗಳಿಗೆ ಕಿವಿಗೊಡಬೇಡ್ರಿ. ದೇವರ ವಾಕ್ಯ ಹೇಳುತ್ತದೆ, ನಾನೇ ದೇವರು, ನೀವು ಚೆನ್ನಾಗಿ ಅರ್ಥಕೊಂಡಿರಿ, ನೀವೇ ನನಗೆ ಸಾಕ್ಷಿಗಳು. ಓಷಯನ ಗ್ರಂಥದಲ್ಲಿ ಹೇಳುತ್ತಾ ಇದೆ, 13ನೇ ಅಧ್ಯಾಯ 4ನೇ ವಚನದಲ್ಲಿ, ನಾನಾದರೂ ನೀನು ಐಗುಪ್ತ ದೇಶದಲ್ಲಿದ್ದ ಕಾಲದಿಂದ ಯೆಹೋವನೆಂಬ ನಿನ್ನ ದೇವರಾಗಿದ್ದೇನೆ, ನನ್ನ ಹೊರತು ಯಾವ ದೇವರೂ ನಿನಗೆ ಗೊತ್ತಿಲ್ಲ, ನನ್ನ ವಿನಃ ಯಾವ ರಕ್ಷಕನೂ ಇಲ್ಲ. ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಅಂತ ಹೇಳ್ತಾ ಇದೆ. ತಂದೆಯಾದ ದೇವರು ತನ್ನ ಮಗನಾದ ಯೇಸು ಸ್ವಾಮಿಯನ್ನು ಭುವಿಗೆ ಕಳುಹಿಸಿಕೊಟ್ಟನು ರಕ್ಷಕನಾಗಿ. ಈಗೋ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಈತನೇ. ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವವನು ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ಕಳುಹಿಸಿರುವ ತನ್ನ ಒಬ್ಬನೇ ಕುಮಾರನು. ಆತನಿಂದಲೇ ರಕ್ಷಣೆ ಅಂತ ಬೈಬಲ್ ಹೇಳಿ ಮುದ್ರಿಸಿ ಹೇಳ್ತಾ ಇದ್ರೆ, ಯಾರೋ ಹೇಳ್ತಾರೆ ಬೈಬಲ್ ಕರಪ್ಟ್ ಆಗೋಗ್ಬಿಟ್ಟಿದೆ, ಬೈಬಲ್ ಕೆಟ್ಟು ಹೋಗ್ಬಿಟ್ಟಿದೆ, ಅದನ್ನು ನಂಬೇಡ್ರಿ ಅಂತ. ಬೈಬಲ್ 500 ವರ್ಷಗಳ ಹಿಂದೆ ಬಂತು, ಇವರು ಬಂದು 500 ವರ್ಷಗಳ ನಂತರ ಬಂತು. ಈ ಪುಸ್ತಕ ನಮ್ಮದು ಓಲಿ ಕುರಾನ್, ನಿಮ್ಮದು ಓಲಿ ಬೈಬಲ್ ಅಲ್ಲ, ನಿಮ್ಮದು ಕೆಟ್ಟದ್ದು ಅಂತ ಹೇಳಿದರೆ ನಂಬೋದು ಯಾವುದನ್ನು? ಹಳೆಯ ಹಿಂದೆ ಬಂದದ್ದನ್ನು, ಈಗ ನಂತರ ಬಂದದ್ದನ್ನು, ಕಾಪಿ ಹೊಡೆದು ಬರೆದದ್ದನ್ನು. ಯಾವುದು? ದೇವರ ವಾಕ್ಯ ಹೇಳ್ತಾ ಇದೆ ಆ ರೀತಿಯಾಗಿ ಅಲ್ಲ. ಇಲ್ಲಿ ಓಷಯನ ಹೇಳ್ತಾ ಇರುವಂಥದ್ದು, ನಾನೇ ಹೊರತು ಬೇರೆ ದೇವರಿಲ್ಲ, ಬೈಬಲ್ ದೇವರು. ಅದು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದರಲ್ಲೇ ಬೇರೆ ಬೇರೆ ವಿಧ ವಿಧವಾದ ದೇವರುಗಳನ್ನು ಅವರು ಎತ್ತಿ ತೋರಿಸ್ತಾರೆ, ತಪ್ಪು. ಮತ್ತೆ ಹೇಳ್ತದೆ ಯೆಶಾಯ 44ರಲ್ಲಿ 6ನೇ ವಾಕ್ಯದಲ್ಲಿ ಕೂಡ ಹೇಳ್ತದೆ, ಇಸ್ರಾಯೇಲ್ಯರ ಅರಸನೂ ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ಆದಿ ಅಂಥವೂ ನಾನೇ, ನಾನು ಹೊರತು ಯಾವ ದೇವರು ಇಲ್ಲ. ಇದೇ ಮಾತನ್ನು ಯೇಸು ಸ್ವಾಮಿ ಹೇಳಿದರು, ಆಲ್ಫಾ ಒಮೇಗಾ ನಾನೇ, ಆದಿಯು ಅಂತ್ಯವೂ ನಾನೇ. ಶಿಷ್ಯರು ಹೇಳಿದರು, ಆತನೇ ಆದಿಯು ಅಂತ್ಯವು. ಅದರರ್ಥ ದೇವರಾಗಿದ್ದವನು ಹೇಳಿದರು ಮೊದಲೇ ನಾನೇ ಆಲ್ಫಾ ಒಮೇಗಾ ಅಂತ. ಮಾನವ ರೂಪದಲ್ಲಿ ಬಂದು ಹೇಳಿದರು ನಾನೇ ಆತನು, ಆತನೇ ನಾನು, ಈಗ ಮನುಷ್ಯನಾಗಿ ಬಂದಿದ್ದೇನೆ ಎಂದು ಹೇಳಿದರೆ ನಂಬೋದಕ್ಕೆ ಸಿದ್ಧ ಇಲ್ಲ. ದೇವರಿಗೆ ಮನುಷ್ಯನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಮನುಷ್ಯರು ದೇವರಾಗಲಿಕ್ಕೆ ಸಾಧ್ಯ ಇದೆ, ಆದರೆ ದೇವರು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲವಾ? ಹೇಳಿ ನೋಡೋಣ. ಅನೇಕರು ಹೇಳ್ತಾರೆ ಈ ದೇವಮಾನವ ಇಲ್ಲಿ ಹುಟ್ಟುಬಿಟ್ಟಿದ್ದಾನೆ, ದೇವರಾಗ್ಬಿಟ್ಟಿದ್ದಾನೆ ಅಂತ. ಹಾಗಾದರೆ ದೇವರಿಗೆ ಮನುಷ್ಯನಾಗಲಿಕ್ಕೆ ಆಗೋದಿಲ್ವಾ? ಅದು ಅಸಾಧ್ಯವಾ? ನೋಡಿ, ಎಂಥ ಮನುಷ್ಯರ ತಿಳುವಳಿಕೆ ನೋಡ್ರಿ. ಮನುಷ್ಯನು ದೇವರಾಗಬಹುದಂತೆ. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ನಾನೇ ಆದಿಯು, ನಾನೇ ಅಂತವು, ನಾನು ಹೊರತು, ನನ್ನ ಹೊರತು ಯಾವ ದೇವರು ಇಲ್ಲ. ಅದಕ್ಕೆ ಜೀಸಸ್ ಕೂಡ ಹೇಳಿದ್ದು ಆಲ್ಫಾ ಒಮೇಗಾ ನಾನೇ. ಹೇಳಿದಾನೆ, ಯೇಸುವೆ ಹೇಳು, ನೀನು ಎಲ್ಲಿಂದ ಬಂದಿ, ಯಾವಾಗ ಬಂದಿ? ನಾನು ಅಬ್ರಹಾಮನಿಗಿಂತ ಮುಂಚೆಯಿಂದ ಇದ್ದೀನಿ. ಏನಾ, ನಿನ್ನ ವಯಸ್ಸು ಇನ್ನೂ 30 ಆಗಿಲ್ಲ, ನೀನು ಅಬ್ರಹಾಮನಿಗಿಂತ ಮುಂಚೆ ಇದ್ದ? ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಅಬ್ರಹಾಮನಿಗಿಂತ ಮುಂಚೆಯಿಂದ ನಾನಿದ್ದೀನಿ. ಅದರರ್ಥ ದೇವರು ಯೇಸು ಸ್ವಾಮಿ ಆತನು ಶರೀರಧಾರಿಯಾಗಿ ಬಂದದ್ದಲ್ಲ, ಬಟ್ ಆತನು ದೇವರಾಗಿರುವ ಆತನು ಮುಂದೆ ಸೃಷ್ಟಿಗಿಂತ ಮೊದಲೇ ಇದ್ದಾನೆ. ಆತನೇ ಆಲ್ಫಾ, ಆತನೇ ಒಮೇಗಾ, ಆತನೇ ಆದಿಯು ಅಂತವೂ ಆಗಿರುವ ಆತನು. ಇದಕ್ಕೆ ಸಾಕ್ಷಿಗಳ್ಯಾರು? ನಾವು. ಆತನು, ಗಮನಿಸಿರಿ,
ಪೂರ್ವದಿಂದ ಪ್ರಕಟಿಸಿಕೊಂಡು ಬರ್ತಾ ಇದ್ದಾನೆ. ಅನೇಕ ಜನರಿಗೆ ಅನೇಕ ವಿಧವಾಗಿ, ನಂತರ ಯೇಸುವಿನ ರೂಪದಲ್ಲಿ, ಈಗ ಶಿಷ್ಯರ ನಂತರ ನಮಗೂ ಕೂಡ ಆತನು ಅನೇಕ ವಿಧವಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಅನುಭವ ಆಗ್ತಾ ಇದೆ, ಈತನೇ ದೇವರು, ಈತನ ಹೊರತು ಬೇರೊಬ್ಬನಿಲ್ಲ ಅನ್ನುವುದು ನಮಗೆ ಆಗ್ತಾ ಇದೆ. ನಾವು ಇದನ್ನು ಸಾಕ್ಷಿಗಳಾಗಿ ಅನೇಕರಿಗೆ ತೋರಿಸಿಕೊಡಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಧರ್ಮೋಪದೇಶ ಕಾಂಡ ಗ್ರಂಥ 6ನೇ ಅಧ್ಯಾಯ 4-5, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದೇ ಮಾತನ್ನು ಯೇಸು ಸ್ವಾಮಿ ಕೂಡ ಹೇಳ್ತಾರೆ. ನೀವು ದೇವರನ್ನ ಪ್ರೀತಿ ಮಾಡಬೇಕು, ನೀವು ದೇವರನ್ನ ಪ್ರೀತಿ ಮಾಡಬೇಕು. ಅನೇಕರು ಬಂದು ಕೇಳ್ತಾರೆ, ನಮಗೆ ತಂದೆಯನ್ನು ತೋರಿಸು, ನಾವು ಹೇಗೆ ಪರಲೋಕಕ್ಕೆ ಹೋಗೋದು? ನನ್ನನ್ನು ನೋಡಿದ್ರಿ, ಇಷ್ಟು ದಿನ ನಿಮ್ಮ ಜೊತೆಯಲ್ಲಿದ್ದು ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ವಾ? ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ ಹಾಗೆ. ಅದು ಹೇಗೆ ಆಗುತ್ತೆ? ನಿಮ್ಮನ್ನು ನೋಡಿದ್ರೆ ನಿಮ್ಮ ತಂದೆ ನೋಡಿದ ಹಾಗೆ. ಯಾಕೆಂದರೆ ನಾನು ನನ್ನ ತಂದೆ ಒಂದೇ, ಅಲ್ಲಿರುವವನು ಇಲ್ಲಿರುವವನು ಒಂದೇ. ಆದರೆ ಮತ್ತೆ ಯಾಕೆ ಅವನು ಇವನು ಒಬ್ಬನು ಅಂತ ಹೇಳೋಕ್ಕಾಗಲ್ಲ? ಯಾಕೆಂದರೆ ಆತನು ಒಂದು ಹಿರಿಯನು ಅಂತ ಹೇಳುವಾಗ, ತಂದೆ ಅಂತ ಹೇಳುವಾಗ ಅದಕ್ಕೆ ಅರ್ಥ ಇದೆ. ಮಾನವ ರೂಪ ಧರಿಸಿಕೊಂಡಾಗ ಮಹಿಮೆಯನ್ನು ಬಿಟ್ಟು ಕೆಳಕ್ಕೆ ಬರುವಾಗ ಸಪರೇಟ್ ಆಗುತ್ತೆ, ಕನೆಕ್ಷನ್ ಕಟ್ಟಾಗಲ್ಲ, ಆದರೆ ಬೇರ್ಪಟ್ಟು ಕಾಣಿಸುತ್ತಾನೆ. ಇಲ್ಲಿ ಹೇಳ್ತಾ ಇರುವಂಥದ್ದು, ಆತನೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಬೈಬಲ್ 3 ದೇವರುಗಳನ್ನು ಹೇಳಲ್ಲ, ಒಬ್ಬನೇ ದೇವರನ್ನೇ ಹೇಳೋದು. 3 ವ್ಯಕ್ತಿತ್ವಗಳಲ್ಲಿ ಮಾತ್ರನೇ ಹೇಳೋದು, ತ್ರೇಕತ್ವವನ್ನೇ ಹೇಳುತ್ತದೆ. ಅದಕ್ಕೆ ಕೊಡುವ ಪದ ತ್ರೇಕತ್ವ. ಎಲ್ಲಿದೆ ಬೈಬಲಲ್ಲಿ ತೋರಿಸಿ ಅಂತಲ್ಲ. ಅದನ್ನು ನಾವು ಹೇಳೋದು ಟ್ರಿನಿಟಿ ಅಂತ ಹೇಳ್ತೀವಿ ಅಷ್ಟೇ. ಫಾದರ್, ಸನ್ ಅಂಡ್ ಹೋಲಿ ಸ್ಪಿರಿಟ್, ತಂದೆ, ಮಗ, ಪರಿಶುದ್ಧಾತ್ಮ, ಪವನಾತ್ಮನು. ಇದು ನನ್ನ ಪ್ರಿಯ ದೇವಜನರೇ, ಪ್ರಕಟಣೆ ಗ್ರಂಥದಲ್ಲಿ ಕೂಡ ಒಂದು ವಾಕ್ಯ ಇದೆ. 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಎಂದು ಹೇಳಿದನು. ಯಾರಿದು? ಯೇಸು ಸ್ವಾಮಿ ತಾನೇ ಹೇಳಿದರು, ನಾನೇ ಅಪ್ಪ, ಅಲ್ಪ ಒಮೇಗ ಆಗಿರೋನು, ಅಲ್ಲಿದ್ದೋನು, ಸೃಷ್ಟಿಗಿಂತ ಮೊದಲಿದ್ದೋನು, ಪಾಪ ಪರಿಹಾರಕ್ಕಾಗಿ ಬಂದವನು, ಪರಲೋಕಕ್ಕೆ ಏರಿ ಹೋದವನು, ಮತ್ತೆ ಹಿಂತಿರುಗಿ ಬರುವವನು ನಾನೇ. ಮೊದಲ ಯೋಹಾನ ಪತ್ರಿಕೆಯಲ್ಲಿ 5:20 ದೇವರ ಮಗನು ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವಾತನಲ್ಲಿದ್ದೇವೆ. ಆತನು ಸತ್ಯದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಆತನೇ ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವಾತನಲ್ಲಿದ್ದೇವೆ. ಆತನು ಸತ್ಯದೇವರು, ನಿತ್ಯ ಜೀವವಾಗಿದ್ದಾನೆ. ನೋಡಿ, ಸತ್ಯದೇವರು ನಿತ್ಯ ಜೀವವಾಗಿರುವಾತನು ಆತನಾಗಿದ್ದಾನೆ. ಎಂಥ ಒಳ್ಳೆಯ ವಾಕ್ಯ ಅಲ್ವಾ? ದೇವರ ವಾಕ್ಯ ನಮಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ವಾ? ಇನ್ನೂ ನಿಮಗೇನಾದರೂ ಡೌಟ್ ಇದೆಯಾ? ಇಲ್ಲ. ನಾವೇ ಆ ಏಕಕುಮಾರನು, ಪರಲೋಕದಿಂದ ಬಂದಾತನು, ಯೇಸು ಕ್ರಿಸ್ತನಾಗಿರುವ ಆತನಿಗೆ ಸಾಕ್ಷಿಗಳು. ಎಷ್ಟೋ ಸುಳ್ಳು ಬೋಧಕರು ಸಾಕ್ಷಿಗಳಾಗಿ ಎದ್ದು ಬ್ಯಾಗ್ ತಗಲಾಕೊಂಡು ಮನೆ ಬಾಗಿಲು ತಟ್ಟಿ ಸ್ವಾರ್ಥ ಸಾರಿ ನಾವು ಇಂಥವರ ಸಾಕ್ಷಿಗಳಂತ ಹೇಳುವಾಗ, ನೀವು ನಾನು ಯಾಕೆ ಯೇಸುವಿನ ಸಾಕ್ಷಿಗಳಾಗಿರಬಾರದು? ಸುಳ್ಳಿಗೆ ಅಷ್ಟೊಂದು ಸ್ಟ್ರೆಂತ್ ಇರಬೇಕಾದ್ರೆ ಸತ್ಯಕ್ಕೆ ಇನ್ನೆಷ್ಟು ಸ್ಟ್ರೆಂತ್ ಇರಬೇಕು. ನಾವು ಭಯಪಡಬಾರದು. ಅದಕ್ಕೆ ಮೊದಲೇ ದೇವರು ಹೇಳಿದ್ದಾರೆ, ಹೆದರಬೇಡ್ರಿ, ಅಂಜದಿರಿ, ನೀವು ನನಗೆ ಸಾಕ್ಷಿಗಳು. ಅದಕ್ಕೆ ಲೂಕ 2:11 ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದರಿನಲ್ಲೊಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆ ರಕ್ಷಕನು ಯಾರು? ಹೆದರಬೇಡ್ರಿ, ಅಂಜದಿರಿ, ನೀವೇ ನನ್ನ ಸಾಕ್ಷಿಗಳು. ಏನಕ್ಕೆ? ಆ ರಕ್ಷಕನು ಯಾರು ಅನ್ನುವುದಕ್ಕೆ ನೀವೇ ಸಾಕ್ಷಿಗಳು. ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ದೇವರು ವಿಧ ವಿಧವಾಗಿ ಪ್ರಕಟಿಸಿಕೊಳ್ಳುತ್ತಿದ್ದಾನೆ. ನನ್ನ ಪ್ರಿಯ ದೇವಜನವೇ, ಇವತ್ತಿನ ವಾಕ್ಯ ನಿಜವಾಗಿಯೂ ನಾನು ಹೇಳುತ್ತೇನೆ, ದೇವರಾತ್ಮನು ತಿಳಿಸ್ತಾ ಇದ್ದಾನೆ, ದೇವರಾತ್ಮನು ನಮಗೆ ಬೋಧಿಸ್ತಾ ಇದ್ದಾನೆ. ತಿಳ್ಕೊಳ್ಳೋಣ, ನಾವು ಹೇಳೋಣ, ದೇವರೇ ನಾವೇ ನಿನಗೆ ಸಾಕ್ಷಿಗಳಪ್ಪ. ಸುಳ್ಳಿಗೂ ಕೆಟ್ಟದ್ದಕ್ಕೂ ಈ ಮಧ್ಯಕಾಲದಲ್ಲಿ ಬಂದಿರುವಂಥ ಬೋಧನೆಗಳಿಗೆ ಇಷ್ಟೊಂದು ಜನರು ಸಾಕ್ಷಿಗಳಿರುವಾಗ, ಓ ಅನಾದಿ ಕಾಲದಿಂದಿರುವ ಆತನು ನೀನು, ನಿನಗೆ ನಾವು ಸಾಕ್ಷಿಗಳಾಗಿರಲಿಕ್ಕೆ ಸಾಧ್ಯ ಇಲ್ವಾ?
ನೋಡಿ, ಸುಳ್ಳಿಗೆ ಇಷ್ಟೊಂದು ಧೈರ್ಯ ಬರುವಾಗ ಸತ್ಯಕ್ಕೆ ಇನ್ನೆಷ್ಟು ಧೈರ್ಯ ಬರಬೇಕು. ಅದಕ್ಕೆ ನಾವು ದೇವರಿಗೆ ಹೇಳೋಣವಾ, ಒಪ್ಪಿಸೋಣವಾ. ಆತನು ಹೇಳ್ತಾನೆ, ಹೆದರಬೇಡ, ಅಂಜದಿರು, ನಾನು ನಿನ್ನ ದೇವರು, ನಾನೇ ನಿಮಗೆ ದೇವರು, ನೀವೇ ನನಗೆ ಸಾಕ್ಷಿಗಳು ಎಂಬುದಾಗಿ. ನಮ್ಮ ತಲೆಗಳನ್ನು ಬಾಗಿಸೋಣ, ಪ್ರಾರ್ಥಿಸೋಣ. ಅಪ್ಪ, ಹೆದರಬೇಡಿರಿ, ಅಂಜದಿರಿ, ನೀವೇ ನನ್ನ ಸಾಕ್ಷಿಗಳು ಎಂದು ಹೇಳಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಷ್ಟೋ ಜನರಿಗೆ ಇದರಲ್ಲಿ ನನಗೇನೂ ಆಶೀರ್ವಾದ ಕಾಣಿಸಲಿಲ್ಲ ಅಂದ್ಕೊಂಡು ಬೋದಪ್ಪ. ಇದು ಪರಲೋಕದ ಮೆಸೇಜ್, ಇದು ನಿಮ್ಮ ಆತ್ಮದಾಹ, ಇದು ನಿಮ್ಮ ಪವಿತ್ರಾತ್ಮನ ವಾಕ್ಯ ಇವತ್ತು ನಮ್ಮೊಟ್ಟಿಗೆ ಮಾತನಾಡಿರುವಂಥದ್ದು. ಓ ದೇವರೇ, ಯಾರೆಲ್ಲ ವಾಕ್ಯವನ್ನು ಕೇಳಿದ್ದಾರೋ ಅವರೆಲ್ಲರೂ ನಿನ್ನ ಸಾಕ್ಷಿಗಳಪ್ಪ. ಸುಳ್ಳು ಬೋಧನೆಗಳನ್ನು ಎದುರಿಸುವವರು, ಸತ್ಯ ವಾಕ್ಯವನ್ನು ಅನುಸರಿಸುವವರು, ವಾಕ್ಯಾನುಸಾರವಾಗಿ ನಡೀಲಿಕ್ಕೆ ಪ್ರಯತ್ನಿಸುವವರು, ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ. ನೀವು ತಾನೇ ಕರ್ತನೇ ಕನಿಕರಿಸಿರಿ, ದೇವರೇ ಕರುಣಿಸಿರಿ, ನಿನ್ನ ನಾಮ ಮಹತ್ವವನ್ನು ಅವರು ಕರ್ತನೆ ತಿಳಿದುಕೊಳ್ಳಲಿ. ಇಲ್ಲಿ ವಾಕ್ಯವನ್ನು ಕೇಳಿದ ಪ್ರತಿ ದೇವ ಜನರು ನಿನ್ನ ಅಭಿಷೇಕವನ್ನು ಹೊಂದಲಿ, ನಿನ್ನ ಬಹುದೊಡ್ಡ ಸಾಕ್ಷಿಗಳಾಗಿ ರೂಪಾಂತರಗೊಳ್ಳಲಿ. ಸುಳ್ಳನ್ನು ಎದುರಿಸುವವರಾಗಿ, ಕೆಟ್ಟದ್ದನ್ನು ಎದುರಿಸುವವರಾಗಿ, ಬೇಡದಿರುವುದನ್ನು ಎದುರಿಸುವವರಾಗಿ, ನಿನ್ನ ನಾಮಕ್ಕೆ ಕಳಂಕ ತರುವಂಥವರಿಗೆ ವಿರೋಧವಾಗಿ ನಿಂತುಕೊಂಡು ನಿನ್ನ ನಾಮ ಮಹತ್ವಪಡಿಸುವಂತೆ ಕೃಪೆಯನ್ನು ತೋರಿಸು ಎಂದು ಬೇಡುತ್ತಾ ಇದ್ದೇವೆ. ಓ ಕರ್ತನೇ, ನಿನಗೆ ಸ್ತೋತ್ರ. ಇವತ್ತಿನ ವಾಕ್ಯದ ಮೂಲಕವಾಗಿ ಮಾತನಾಡಿದೆ ಮತ್ತು ಇವರ ಅಗತ್ಯಗಳನ್ನು ಪೂರೈಸಿರಿ, ಸಮಾಧಾನ ಕೊಡಿರಿ, ಅಂಜದಿರಿ, ಹೆದರದಿರಿ ಎಂದು ಹೇಳಿದ ಮಾತು ಇವರ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿ. ರೋಗ, ಕಷ್ಟ, ಸಾಲ, ಕಣ್ಣೀರು, ಕುಟುಂಬ, ಮಕ್ಕಳ ಜೀವಿತ, ಭಯದ ಜೀವಿತ, ಅನ್ಯಾಯದ ಜೀವಿತ, ಮೋಸದ ಜೀವಿತ, ಕಳಕೊಂಡ ಜೀವಿತ ಎಲ್ಲವೂ ಭಯದಿಂದ ವಿಮುಕ್ತಿಯಾಗಲಿ. ನಿನ್ನ ನಾಮದ ಶಕ್ತಿ ಇವರನ್ನು ಆವರಿಸಿಕೊಳ್ಳಲಿ. ದಿನವೆಲ್ಲ ದೊಡ್ಡ ಕಾರ್ಯಗಳನ್ನು ಮಾಡಿ ನಿನ್ನ ಮಹಿಮೆ ಇವರಲ್ಲಿ, ಇವರ ಕುಟುಂಬದಲ್ಲಿ ಕಾಣಿಸಲಿ. ಓ, ನಾವು ನಿನ್ನನ್ನು ಹಿಂಬಾಲಿಸಿ ನಿನಗೆ ಸಾಕ್ಷಿಗಳಾಗಿರುವಂತೆ ಮಾರ್ಪಡಿಸಪ್ಪ. ಖಂಡಿತ ಎಲ್ಲರನ್ನ, ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನ ಅವರ ಕುಟುಂಬಗಳಲ್ಲಿ, ಅವರ ಸಭೆಗಳಲ್ಲಿ, ಅವರ ಸ್ಥಳಗಳಲ್ಲಿ ದೊಡ್ಡ ಸಾಕ್ಷಿಗಳಾಗಿ ಮಾರ್ಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಸ್ತೋತ್ರ ಮಾಡುತ್ತಾ, ನಿಮ್ಮ ಕರುಣಾ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ಅದ್ಭುತ ಮಾಡುವಾತನು, ಸಹಾಯ ಮಾಡುವಾತನು, ಉಪಕಾರ ಮಾಡುವಾತನು, ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಎಲ್ಲರನ್ನು ಆಶೀರ್ವದಿಸು ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೀವೆಲ್ಲರೂ ಕರ್ತನ ಸಾಕ್ಷಿಗಳಾಗಿ ರೂಪಾಂತರಗೊಳ್ಳಬೇಕೆಂದು ದೇವರಾತ್ಮನು ಬಯಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಉಪಯೋಗಿಸಲಿ, ಅಭಿಷೇಕಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೆನ್.